ಹಲೋ ಎವ್ರಿವಾನ್, ಇವತ್ತು ಕೇಕ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಕೇಕು. ನನ್ನ ಮಕ್ಕಳಂತೂ ತಿನ್ಬಿಟ್ಟು ಮೆಲ್ಟ್ ಆಗ್ಬಿಟ್ಟಿದ್ದಾರೆ. ನಿಮ್ಮ ಮನೇಲೂ ಕೂಡ ಹಂಗೆ ಆಗುತ್ತೆ, ತುಂಬಾನೇ ರುಚಿಯಾಗುತ್ತೆ. ಚಂದು ಅಂತೂ ಸಂಡೇ ಅಂತ ಅನ್ಬಿಟ್ಟು ಹಿಂದೆನೆ ಕೇಕ್ ಮಾಡ್ಕೊಡಮ್ಮ ಅಂತ ಹಿಂದೆನೆ ತಿರುಗ್ತಾ ಇದ್ದ. ಅವನು ಗಣಪತಿ ಹತ್ರ ಹೋಗಿದ್ದಾನೆ, ಹಂಗಾಗಿ ಸರ್ಪ್ರೈಸ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. 1 ಬೌಲ್ ಅಷ್ಟು ನಾನು ಸಕ್ಕರೆನ ಹಾಕಿ ಪೌಡರ್ ಮಾಡ್ಕೊಂಡ ನಂತರ ಅರ್ಧ ಬೌಲ್ ಅಷ್ಟು ಹಾಲು, ಅರ್ಧ ಬೌಲ್ ಅಷ್ಟು ಮೊಸರು, ಅರ್ಧ ಬೌಲ್ ಅಷ್ಟು ಎಣ್ಣೆ ಇದನ್ನ ಹಾಕಿ ಕ್ರೀಮಿಯಾಗಿ ಮಾಡ್ಕೊಂಡ ನಂತರ 2 ಬೌಲ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡನ್ನೂ ಅರ್ಧ ಸ್ಪೂನ್ ಹಾಕೊಂಡು 3 ಸ್ಪೂನ್ ಅಷ್ಟು ನಾನು ಕೊಕೊ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ತರ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಂತರ ಒಂದು ಕುಕ್ಕರ್ ಅಥವಾ ಬಾಣಲಿನಲ್ಲಿ ನಾವು 10 ನಿಮಿಷ ಉಪ್ಪು ಅಥವಾ ಮರಳನ್ನ ಹಾಕಿ ಬಿಸಿ ಮಾಡೋದಕ್ಕೆ ಇಡಬೇಕಾಗುತ್ತೆ. ಅದು ಬಿಸಿ ಆಗಿದೆ ನಂತರ ಇಲ್ಲಿ ಮಾಡಿರ್ತಕ್ಕಂಥ ಬ್ಯಾಟರ್ನ ನಾನು ಒಂದು ಬೌಲ್ನಲ್ಲಿ ಹಾಕೊಂಡಿದ್ದೀನಿ. ಆ ಬೌಲ್ಗೆ ಎಣ್ಣೆ ಸವರಿದ ನಂತರ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ತರ ಸೂಪರ್ ಆಗಿ ರೆಡಿ ಆಗುತ್ತೆ. 25 ನಿಮಿಷ ಆದ್ಮೇಲೆ ತೆಗೆದೆ. ಈ ತರ ಆಗಿತ್ತು, ತುಂಬಾನೇ ರುಚಿಯಾಗಿತ್ತು. ನನ್ನ ಮಕ್ಕಳಂತೂ ತಿನ್ಬಿಟ್ಟು ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಗಿ ಸ್ಕೂಲ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಕೊಡ್ಬೇಕಂತ ಅಂದ್ಬಿಟ್ಟು 1/4 kg ತಗೊಂಡೋಗಿದ್ದಾರೆ. ಈ ತರ ಮಾಡ್ಕೊಂಡು